ಹಾಯ್ ಫ್ರೆಂಡ್ಸ್, ಒಳ್ಳೆಯದೇ ನಮಸ್ಕಾರಗಳು. ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಪ್ಪ ಎಲ್ಲ ಮುಗಿದ ಮೇಲೆ ಇವರು ಈ ತಿಂಡಿ ತೋರಿಸ್ತಿದ್ದಾರೆ ಅನ್ಕೋಬೇಡಿ. ನೆನ್ನೆ ಹಬ್ಬ ಇರುವಾಗ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದ, ಆ ಕಾರಣಕ್ಕೆ ನನಗೆ ಮೋದಕ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆ ಇವತ್ತು ಹೆಂಗೂ 2ನೇ ದಿನ ಅಲ್ವಾ, ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ರು. ಅದಕ್ಕೆ ನಾನು ನೈವೇದ್ಯಕ್ಕೆ ಮೋದಕ ಮಾಡಿದ್ದೆ. ಬನ್ನಿ ಹಾಗಾದರೆ ಏನು ಮಾಡೋದು ಅಂತ ನೋಡೋಣ. ಮೊದಲೇದಾಗಿ ನಮ್ಗೆ ಏನೇನು ಬೇಕೋ ಐಟಮ್ಸ್ ಅಂತ ಹೇಳ್ಬಿಡ್ತೀನಿ. ಇದಕ್ಕೆ ಜಾಸ್ತಿ ಐಟಮ್ಸ್ ಏನು ಬೇಡ, ಕೇವಲ 3 ಐಟಮಿಂದ ನಾವು ಈ ಪದಾರ್ಥ ಮಾಡ್ಬೋದು. ಅದೇನಂತ ಹೇಳ್ತೀನಿ. 1 ಕಪ್ ಹುರಿಗಡಲೆ ಹಿಟ್ಟು ಬೇಕಾಗುತ್ತೆ. ಇಲ್ಲಿ ನಾನು ಪುಟಾಣಿ ತೆಗೆದುಕೊಂಡು ಅದನ್ನು ಮಿಕ್ಸಿ ಹಾಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಿಟ್ಟಾದರೂ ಅಂಗಡಿಯಲ್ಲಿ ತಗೊಂಡು ಯೂಸ್ ಮಾಡ್ಕೊಬೋದು. ಮತ್ತು 2 ಕಪ್ ಕೊಬ್ಬರಿ ತುರಿ ಬೇಕಾಗುತ್ತೆ, ಅಥವಾ ಕಾಯ್ತೋರೆ. ಆಮೇಲೆ ನಿಮಗೆ 1 ಕಪ್ ಅಷ್ಟು ಶುಗರ್ ಬೇಕಾಗುತ್ತೆ. ಸಕ್ಕರೆ ಜಾಸ್ತಿ ತಿನ್ನೋರು 1 ಕಪ್ ಹಾಕೊಂಡಾಗುತ್ತೆ, ಇಲ್ಲ ಕಡಿಮೆ ಬೇಕಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕೋಬೋದು. ಇಷ್ಟೆಲ್ಲ ತೆಗೆದುಕೊಂಡು ಎಲ್ಲರೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 2 ಅವರಿಂದ 3 ಅವರ್ವರೆಗೂ ನೀವು ಅದನ್ನು ನೆನೆಸಿರ್ಬೇಕು. ಅದರಲ್ಲಿರೋ ಸಕ್ಕರೆ ಎಲ್ಲ ಪಾಕ ಬಿಟ್ಕೊಂಡು ಎಲ್ಲ ಕ್ರೀಮಿಗೆ ಅಂದರೆ ಗುಣ ಥರ ಆಗಿರುತ್ತೆ. ಆವಾಗ ನೀವು ನೆಕ್ಸ್ಟ್ ಅದನ್ನು ಪಕ್ಕೆ ಇಟ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ನೆಕ್ಸ್ಟ್ ಅದನ್ನು 1 ಹಾಫ್ ಆನ್ ಅವರ್ ತೆಗೆದಿಟ್ಟಿರ್ಬೇಕು. 2 ಮಾಡಿ ಆದಮೇಲೆ ನೀವು ಯಾವಾಗ ಫ್ರೀ ಆವಾಗ ಮಾಡ್ಬೋದು. ಚಿಕ್ಕದಾಗಿ ಪೂರಿ ಆಕಾರದಲ್ಲಿ ನಾವು ಸ್ವಲ್ಪ ಲಟ್ಟಿಸ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಸ್ಟಫಿಂಗ್ ಮಾಡ್ಕೋಬೇಕು. ಹೂವನ್ನು ಸ್ಟಫಿಂಗ್ ಮಾಡಿಕೊಂಡು ಮೋದಕ ಥರ ರೆಡಿ ಮಾಡಿದರೆ ಅದಾದಮೇಲೆ ಅದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಆಯಿತು. ಇಷ್ಟು ಮಾಡಿದರೆ ನಿಮಗೆ ಮೋದಕ ರೆಡಿ ಆಗುತ್ತೆ. ಇದಕ್ಕೆ ನೀವು ಜಾಸ್ತಿ ಟೈಮ್ ಬೇಡ, ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಆಗುತ್ತೆ. ಬಟ್ ನೆನೆಸಿಡಬೇಕಂತ ಅದಕ್ಕೆ ನೀವು ಒಂದ್ಸಲ